ಸರ್ವ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಎಲ್ಲಿ ಬಂದಿತ್ತೀಗ? 119. ಯಸ್ಸದಾಯಿತನೇ ವಿಷ್ಣು ಕುರುತೆ ಮಾರ್ಜನಾಧಿಕಂ. ಮಾರ್ಜನ ಉಪಲೇಪನ. ಮಾರ್ಜನ ಕಸ ಗುಡಿಸೋದು, ಉಪಲೇಪನ ಸಾರಿಸೋದು. ಸಾರಿಸೋದಕ್ಕೆ ಏನಂತಾರೆ? ಅದಕ್ಕೆ ಅದು ಸಗಣಿ ಹಾಕಿ ಸಾರಿಸು, ಗೋಮಯ ಹಾಕಿ ಮೇಲೆ ಗೋಮಯದ ಒಂದು ಲೇಯರ್ ಬರುತ್ತೆ ಮೇಲೆ, ಉಪಲೇಪನ. ಗೊತ್ತಾಯ್ತಾ? ಒಂದು ಕೋಟಿಂಗ್ ಕೊಡ್ತಾನೆ ನೆಲಕ್ಕೆ. ವರ್ಷಾಣಿ ದಿವಿತ ಅದು ಪ್ರತಿಯೊಂದಕ್ಕೂ ದೇವ್ರ ಪೂಜೆ ಮಾಡಿದ್ದಕ್ಕೆ ಅಷ್ಟೇ ಪುಣ್ಯ ಅಲ್ಲ, ದೇವ್ರ ಪೂಜೆ ಮಾಡ್ಕೊಳ್ಳೋ ಸಿದ್ಧತೆ ಮಾಡ್ಕೊಳ್ಳೋದಕ್ಕೂ ಏನಿದೆ? ಪುಣ್ಯ ಇದೆ. ಸಿದ್ಧತೆಗೂ ಕೂಡ ಭಾರಿ ಪುಣ್ಯ ಇರೋದ್ರಿಂದ ಯಾರು ದೇವ್ರ ಮನೆ ಇಟ್ಕೊಂಡಿಲ್ಲ, ದೇವ್ರ ಪೂಜೆ ಇಟ್ಕೊಂಡಿಲ್ಲ, ಅವ್ರು ಎಷ್ಟು ಮಿಸ್ ಮಾಡ್ಕೋತಾರೆ. ಇವಿಷ್ಟು ಭಾಗನೂ ಮಿಸ್ ಆಗ್ತಾ ಇದ್ರಿಂದ ಹೊರಟೋಯ್ತು. ಇದರಲ್ಲಿ ಅರ್ಧ ಭಾಗ ಮನೆಯವರು ಮಾಡಿಬಿಡೋದ್ರಿಂದ ಅವ್ರು ದೇವ್ರ ಪೂಜೆ ಮಾಡಿದಷ್ಟು ಪುಣ್ಯ ಬಂತಾಗ. ಎಲ್ಲ ಅಡಿ ಮಾಡಿಕೊಡೋದ್ರಲ್ಲೇ ಏನು ಸೇರ್ಕೊಂಡ್ಬಿಟ್ಟಿದೆ ಈಗಾಗಲೇ. ದೇವ್ರ ಪೂಜೆ ಕೆಲವು ಅಂಗಗಳು ಮಾಡ್ಲಿಕ್ಕೆ ಬರುತ್ತಾಗ. ಆದ್ದರಿಂದ ಅದು ಮಾಡಲಿಲ್ಲ, ನಮಗೆ ದೇವ್ರ ಪೂಜೆ ಮಾಡೋ ಅವಕಾಶ ಇಲ್ಲ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಅದು ಇಷ್ಟು ಎರಡು ಮಾಡಿದ್ರೆ ಬೇಗ ಆಗುತ್ತೆ, ಹೆಚ್ಚು ಚೆನ್ನಾಗಾಗುತ್ತೆ. ಆದ್ದರಿಂದ ಅದು ತುಂಬ ಜನಕ್ಕೆ ಅದಿಲ್ಲ, ಅವಕಾಶ ಕೊಟ್ಟಿಲ್ಲ ಅದು ಬೇಕೋತಾ ಇರ್ತಾರೆ. ಕೊಟ್ಟ ಅವಕಾಶ ಉಪಯೋಗಿಸೋದು ಬಿಟ್ಟುಬಿಟ್ಟು ಅವಕಾಶ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಸರಿಯಲ್ಲ. ಉಪಲೇಪನಂತೆ ತತ್ರ ಇವ ಗೃಹೀತ್ವಾ ಗೋಮಯಂ ಸ್ವಚ್ಛಸ್ಥಾನೇವ ಪತಿತಂ ದ್ವಿಜಃ ಉಪರ್ಯಥಶ್ಚ ಸಂತ್ಯಜ್ಯ. ಗೋಮಯ ತರಬೇಕು, ಸುಮ್ಸನ್ನು ತರಬೇಡಿ, ಸ್ವಚ್ಛ ಸ್ಥಾನದಲ್ಲಿ ಬಿದ್ದಿರಬೇಕು. ಆ ಬಿದ್ದಿರೋ ಪಾರಿಜಾತ ಹೂ ತರ್ತಾರೆ, ಕೆಳಗೆ ಬಿದ್ದಿದ್ದು ತರ್ಬೋದು ನಿಜ, ಆದರೆ ಕೆಳಗೆ ಗಲೀಜಿದ್ರೆ ತರ್ಕೊಡ್ದಾಗ ಮೊದಲೇ ಏನು ಮಾಡಿರ್ಬೇಕು? ಅದು ಪಾರಿಜಾತ ಹೂ ಹಾಕಿರೋರು ರಾತ್ರಿ ಕ್ಲೀನ್ ಮಾಡಿ ಗೋಮಯ ಹಾಕಿ ಸಾರಿಸಿಬಿಟ್ಟಿರ್ಬೇಕು. ಬೆಳಿಗ್ಗೆ ಬಿದ್ದ ಕರೆಕ್ಟಾಗಿ ಬಿದ್ದಿರೋದು. ಅದು ಬಿಟ್ಬಿಟ್ಟು ಕೊಳಕ್ಕೆ ಹೇಗೂ ಬಿದ್ದಿತ್ತು ತೊಗೋಬೋದು ಅಂತ ಹೇಳಿದ್ದಾರೆ ಅಂಥೇಳಿ ಕೆಟ್ಟ ಅದ್ರ ಬಿದ್ದರೆ ಬರೋದಿಲ್ಲ. ಸ್ವಚ್ಛ ಸ್ಥಾನೇ ಅದಕ್ಕೆ ಹೇಳಿದ್ದು. ರೋಡ್ ಎಷ್ಟು ಗಲೀಜಿತ್ತು ನೋಡ್ಬೇಕಂದ್ರೆ, ಗಲೀಜಿದ್ರೆ ತೊಳಕ್ಕೆ ಹೋಗಬಾರ್ದು. ಅದು ಗೋಮಯ ಆಗಿದ್ದರೂ ಕೂಡ ನಿಷಿದ್ಧ. ಹೇಳಿಲ್ಲ? ಪತಿತರ ಕಪಾಲದೊಳು ಭಾಗೀರಥೆ ಜಲವಿರೆ ಪೇಯ ವಿನಿಪದೆ. ಗಂಗಾ ತಂದಿದ್ದೇನೆ ಅಂತ ಕೊಡ್ತಾನೆ. ಯಾವುದರಲ್ಲಿ? ಪತಿತನ ಕಪಾಲದೊಳು. ಏನು ಮಾಡಬೇಕಾಗ? ಬಿಸಾಕಿಬಿಡ್ಬೇಕು. ಗಂಗಾ ಆಗಿದ್ದರೂ ಕೂಡ ಸಂಪರ್ಕ ಯಾವುದಕ್ಕೆ ಬಂದಿದೆ ಅದರದ್ದೀಗ? ಕಪಾಲ. ಮೊದಲೇ ಕಪಾಲ. ಅವನು ಪತಿತರ ಕಪಾಲ ಬೇರೆ. ಬರೀ ಕಪಾಲ ಅಂತ ಯಾಕನ್ನಲಿಲ್ಲ ಅಂದರೆ ಗೀತಾ ಮಹಾತ್ಮೆಯಲ್ಲಿ ಬರುತ್ತೆ. ಯಾರೋ ಒಬ್ಬ ಋಷಿ ಇದ್ದ, ಭಗವದ್ಗೀತೆ ಪ್ರತಿನಿತ್ಯ ಹೇಳ್ತಿದ್ದ, ಸತ್ತೋದ. ಅವನ ತಲೆಬುರುಡೆ ಇತ್ತು. ತಲೆಬುರುಡೆಯವರು ಯಾರು ಮಳೆ ಬಂದು ನೀರು ನಿಂತಿತ್ತು. ಒಂದು ಪಾಪ ಮಾಡಿದ ವ್ಯಕ್ತಿ ಒಂದು ಹದ್ದಾಗಿ ಹುಟ್ಟಿದ್ದ, ಗಿಳಿಯಾಗಿ ಹುಟ್ಟಿದ್ದ. ಅದು ಹದ್ದು ಹೊಡಿತು, ಆ ಗಿಳಿ ಬಂದು ಅದರಲ್ಲಿ ಬಿತ್ತು. ತಕ್ಷಣ ಅವ್ರು ಸದ್ಗತಿಗೆ ಹೋಗಿಬಿಟ್ಟ. ಯಾಕೆ? ಪತಿತರ ಕಪಾಲ ಅಲ್ಲ. ಯಾರ ಕಪಾಲ ಅದು? ಭಗವದ್ಗೀತೆ ಸಿದ್ಧರಾಗಿತ್ತು. ಅದೇ ಅಗಸ್ತ್ಯ ಬರೆದಿದ್ದು ನದೀಚ ಬರಿಗಳ ಅಸ್ಥಿಗಳು ಏನೋ ವಜ್ರಾಯುಧ ಆಯಿತು, ಮೈಲಿಗೆಲ್ಲ ಭಾರಿ ಮಡಿ ಆಯಿತು. ಅದು ಬರೀ ಕಪಾಲ ಅಂತ ಏನು ಮಾಡಿ ಪತಿತರ ಕಪಾಲ ಅಂತ ಹೇಳ್ಬಿಟ್ರು. ಅದಕ್ಕೆ ಸ್ವಚ್ಛ ಸ್ಥಳ ಅಂತ ಹೇಳೋದಕ್ಕೆ ಆ ವ್ಯವಸ್ಥೆ ಇಲ್ಲದ್ರೆ ಬರೀ ಕಪಾಲ ಅಂತಿದ್ರೆ ಅತಿವ್ಯಾಪ್ತಿ ಬರೋದು. ಅಲ್ಲಿ ಯಾಕೆ ಮಾಡ್ತಿದ್ದು ಹೇಗಿದ್ರೆ ನೀವೀಗ? ಅದು ಮಡಿ ಬಂದಿಲ್ವ ಅದು ಅಂತ ಕೇಳ್ತಾರೆ. ಗೃಹೀತ್ವಾ ಗೋಮಯಂ ಗಚ್ಚ ಸ್ಥಾನೇವ ಪತಿತಂ ದ್ವಿಜಃ ಉಪರ್ಯಧಶ್ಚ ಸಂತ್ಯಜ್ಯ. ಮೇಲಿನ ಭಾಗ ತೆಗೆದು ಬಿಡಬೇಕು, ಕೆಳಗಿನ ಭಾಗನೂ ತೆಗಿಬೇಕು. ಯಾಕೆ? ಕೆಳಗಿನ ಭಾಗ ಆ ಭೂಮಿ ಸ್ಪರ್ಶವಾಗಿರುತ್ತೆ, ಆದ್ದರಿಂದ ಅದು ಕೆಟ್ಟೋಗಿರುತ್ತೆ, ತೆಗೆದು ಬಿಡ್ಬೇಕು. ಮೇಲಿನ ಭಾಗ ಬಂದಿರ್ತೀವಿ ಎಲ್ಲ ಹಣ್ಣು ಹೆಚ್ಕೊಂಡು ಬ್ಯಾರೆ ಇಟ್ಕೊಂಡು ಮಾರ್ತಿರ್ತಾರೆ. ಎಷ್ಟು ಕೆಟ್ಟದಾಗಿರುತ್ತೆ ಆಶ್ರಯ ಮಾಡಿ. ಗಾಳಿ ಬೀಸಿ ಕೆಟ್ಟ ಹಾಳಾಗೋಗಿರೋದೆಲ್ಲ ಹಣ್ಣುಗಳೆಲ್ಲ ಹೆಚ್ಚಿಟ್ಟು ಬಿಡ್ತಾರೆ ಲೈನಾಗಿ, ಗಾಡಿ ತೊಳ್ಕೊತ ಹೋಗ್ತಿರ್ತಾರೆ. ಅದು ತಿಂದರೆ ಏನಾಗಬೇಕು? ಎಷ್ಟು ದೋಷ ಇರುತ್ತೆ ಅದರಲ್ಲಿ. ಅದು ಮೇಲಿಂದು ತೆಗೀರಿ ಅಂತ ಹೇಳ್ತಾರೆ. ಇದೇನು ಲೇಪನ ಮಾಡ್ತಕ್ಕಂತಹ ಗೋಮಯ ಕೂಡ ಎಷ್ಟಿರಬೇಕು? ಅಷ್ಟು ಶುದ್ಧ ಇರಬೇಕು. ಮುಂದೆ ಪ್ರತ್ಯಗ್ರಮ್ ಅಂದರೆ ಹಳೆಯತ್ತಾಗಬಾರ್ದು, ಫ್ರೆಶ್ ಇರಬೇಕು. ಪ್ರತ್ಯಗ್ರಮ್ ಜಂತು ವರ್ಜಿತ, ಹುಳಗಳ ಇರಕೂಡ್ದು, ಕ್ರಿಮಿಗಳು ಇರಕೂಡ್ದು. ಶ್ರೀಮತ್ಯಾಯತನೇ ವಿಷ್ಣು ಯಃ ಕುರ್ಯಾದ್ ಉಪಲೇಪನಂ. ಆ ಥರದೇ ಒಂದು ಆಲ್ಟ್ ಅದು ಅಂತ ತಂದುಬಿಟ್ಟು ಉಪಲೇಪನವನ್ನು ಮಾಡಬೇಕು. ಅವನಿಗೆ ಎಷ್ಟು ಪುಣ್ಯ ಬರುತ್ತೆ? ಅಗ್ನಿಷ್ಠೋಮಂತೂ ಪಕ್ಷೇಣ 15 ಮಾಡಿದರೆ ಅಗ್ನಿಷ್ಠೋಮ ಯಾಗ ಮಾಡಿದ ಫಲ. ವಾಜಪೇಯಂತೂ ಮಾಸತಃ, ತಿಂಗಳು ಮಾಡಿದರೆ ವಾಜಪೇಯ ಯಾಗ ಮಾಡಿದ ಫಲ. ಸಂವತ್ಸರೇಣ ಅಶ್ವಮೇಧಂ, 1 ವರ್ಷ ಮಾಡಿದರೆ ಅಶ್ವಮೇಧ ಯಾಗದ ಫಲ. ಬರೀ ಗುಡಿಸಿ ಸಾರಿಸಿದ್ದಕ್ಕೆ. ಸಮಾಪ್ನೋತಿ ಉಪಲೇಪನ. ಬರೀ ಉಪಲೇಪನಕ್ಕಿರೋ ಮಹತ್ವ ಅಂದಮೇಲೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಅಂತಾಯಿತು. ದೇವಾಲಯ ಪ್ರವೇಶ ಪ್ರಕಾರೇ ಸ್ಮೃತಿ. ದೇವಾಲಯದಲ್ಲಿ ಹೇಗೆ ಎಂಟರ್ ಆಗಬೇಕು? ದೇವಾಲಯ ಶಬ್ದಕ್ಕೆ 2 ಅರ್ಥ. ದೇವಸ್ಥಾನ ಅಂತ ಒಂದು ಅರ್ಥ, ಮನೆಯ ದೇವ್ರ ಮನೆ ಅಂತ ಇನ್ನೊಂದು ಅರ್ಥ. ಪ್ರಕ್ಷಾಲ್ಯ ಪಾದೌ ಹಸ್ತೌ ಚ ಸಮ್ಯಗಾಚಮನಂ ಚರೇತ್. ಮತ್ತು ಹೊರಗೆ ಸ್ನಾನ ಮಾಡ್ಕೊಂಡು ಬಂದಿದ್ದಾನೀಗ, ಅಲ್ಲಿ ಒಳಗೆ ಹೋಗಬೇಕೀಗ, ದಾರಿಯಲ್ಲೇ ಇದಾಗಿರುತ್ತೆ. ಆದ್ದರಿಂದ 2 ಕಾಲು ಚೆನ್ನಾಗಿ ತೊಳ್ಕೊಬೇಕು. ಇದೆಲ್ಲ ಪದ್ಯ ವಾರದಲ್ಲಿ ಹಾಗೆ ಇಟ್ಟಿದ್ದಾರೆ. ಹಸ್ತೌಚ ಸಮ್ಯಗಾಚಮನಂ ಚರೇತ್, ಆಚಮನವನ್ನು ಮಾಡಬೇಕು. ತತ್ರದ್ವಾರೇ ಶ್ರಿಯಂನತ್ವ, ಅಲ್ಲಿ ಈ ಒಳಗೋಲಕ್ಕೆ ಎಲಿಜಿಬಿಲಿಟಿ ಬಂತವನಿಗೆ. ತತ್ರದ್ವಾರೇ ಶ್ರಿಯಂನತ್ವ ದ್ವಾರ ಶ್ರೀಯೈ ನಮಃ ಅಂತ ಹೇಳಿಬಿಟ್ಟು ಜಯ ವಿಜಯ ಬಂತಲ್ಲ, ನಂದ ಸುನಂದ ಬಲ ಪ್ರಬಲ ಕುಮುದ ಕುಮುದಾಕ್ಷ ಅವ್ರನ್ನೆಲ್ಲ ನಮಸ್ಕಾರ ಮಾಡೋಕ್ಕೆ ಮೊದಲು ಅವರು ಅನುಮತಿ ತೊಗೊಂಡು ಒಳಗೆ ಹೋಗಬೇಕು.
ಪರಮಾತ್ಮ ಎಲ್ಲರೂ ತಿರುಪತಿಗೆ ಹೋದಾಗ ಮಾತ್ರ ಜೈ ವಿಜಯರು ಇರ್ತಾರೆ ಅಂತ ತಿಳ್ಕೊಬಾರ್ದು. ನಮಗೆ ಕಣ್ಣಿಗೆ ಕಾಣ್ದಾಗ ಏನಿರ್ತಾರೆ ಪುಣ್ಯ ಜೈ ವಿಜಯರು ಪ್ರತಿವೇರ್ ಮಾಡಿಟ್ಕೋಬೇಕು, ಕಾರಣ ಏನಿಲ್ಲ, ಅನುಸಂಧಾನ ಮಾಡಿದ್ರೆ ಸಾಕು ಜೈ ವಿಜಯರಿದ್ದಾರೆ ಅಂತೇಳಿ ಅವ್ರ ಅನುಮತಿ ತೊಗೊಂಡು ಹೋಗಬೇಕು. 4 ದ್ವಾರಗಳು, 4 ದ್ವಾರದಲ್ಲೂ ದ್ವಾರಪಾಲಕರಿದ್ದಾರೆ. ಅದು ಯಾವುದರಲ್ಲೂ ಎಂಟ್ರಿ ತೊಗೊಂಡೋಗ್ಲಿಕ್ಕೆ ಬರೋದಿಲ್ಲ. ಪರ್ಮಿಷನ್, ವಿತೌಟ್ ಪರ್ಮಿಷನ್ ನೋ ಎಂಟ್ರಿ. ತತ್ರ ದ್ವಾರೇ ಶ್ರಿಯಂ ನತ್ವ ಜಯಂಚ ವಿಜಯಂ ತಥಾ ಬಲಂಚ ಪ್ರಬಲಂಚೇತಿ ದ್ವಾರಪಾಲಾಂಶ್ಚ ಪೂಜೆಯೇ. ಜಯ ವಿಜಯ ಬಲ ಪ್ರಬಲ ಚಂಡ ಪ್ರಚಂಡ ಕುಮುದ ಕುಮುದಾಕ್ಷ, ಇಲ್ಲಿ 2 ಹೇಳಿದ್ರು, 4 ತಿಳ್ಕೊಬೇಕು. ದ್ವಾರಪಾಲಕರು ನಮಸ್ಕಾರ ಮಾಡಿ ಹೋಗಬೇಕು. ತದನುಜ್ಞಾಮವಾಪ್ಯಾಥ ತಾಲತ್ರಯಕರೋ ದ್ವಿಜ, ಅವ್ರ ಅನುಜ್ಞೆ ಕೊಟ್ಟರು ಅಂತ ಅರ್ಥ. ನಮಸ್ಕಾರ ಮಾಡಿ ಏನು ಮಾಡ್ತಾರೆ ಅವರು, ಹೋಗಿ ಅಂತ ಕಳಿಸ್ತಾರೆ, ಹೋಗಬೇಕು. ದೇವಸ್ಥಾನ ಹೋದ ಮೇಲೆ ಇದೆಲ್ಲ ಕೃತ್ವ ತಾಲತ್ರಯ ಎಂಬುಧ ಪದ್ಯಮಾಲದ ಹೇಳ್ತಾರೆ. ತಾಲತ್ರಯ ಅಂದ್ರೇನು, 3 ಸರಿ ಚಪ್ಪಾಳೆ ಹಾಕ್ಬೇಕು. ಯಾತಕ್ಕೆ ಅಂತ ಕೇಳಿದರೆ ಅಲ್ಲಿ ವಿಘ್ನೋಚ್ಚಾಟನ ಮಾಡಲಿಕ್ಕೆ ಅಂತ ಹೇಳಿದ್ರು. ವಿಘ್ನೋಚ್ಚಾಟನ ಮಾಡಲಿಕ್ಕೆ, ವಿಘ್ನೋಚ್ಚಾಟನ ಅಂದ್ರೇನು, ವೆರಿ ಸಿಂಪಲ್. ಅದೇ ಜಿರಳೆಗಳೇ ಓಡಾಡ್ತಿರ್ತವೆ, ಚಪ್ಪ ಇದೇನು ಮಾಡ್ತಾವಲ್ಲ ಓಡೋಗ್ಬಿಡುತ್ತೆ ಆ ಕಡೆಗೆ ತಕ್ಷಣ. ಅದು ಆ ಕಡೆ 3 ಸತಿ ಯಾಕೆ ಹಾಕ್ಬೇಕು ಅಂದರೆ ಮೇಲಿನ ವಿಘ್ನ, ಮಧ್ಯದ ವಿಘ್ನ, ಕೆಳಗಿನ ವಿಘ್ನ, ಅವೆಲ್ಲ ಏನಾಗುತ್ತೆ ಜೋರ ಚಪ್ಪಾಳೆ ಹಾಕಿದ ತಕ್ಷಣ ಎಲ್ಲ ಹೊರಟೋಗ್ಬಿಡುತ್ತೆ ಆ ರೀತಿ. ಆಮೇಲೆ ಮಂತ್ರಗಳು ಬೇರೆ ಇದೆ, ಇದು ಬರೀ ಶಬ್ದದಿಂದನೇ ಹೋಗೋ ಒಂದು ವ್ಯವಸ್ಥೆ ಇದೆ. ಇವತ್ತು ಬರೀ ಬಿಟ್ಟಿದ್ರೇ ಕಂಪ್ಯೂಟರ್ ಟಿ ವಿ ಆನ್ ಆಗ್ತಿರ್ತದೆ, ಬರೀ ಇಷ್ಟಕ್ಕೇ ಹೊಡಿಬೇಕಾಗಿ. ಮುಂದೆ ಅದು ಬರ್ಬೋದು, ಹೀಗಂದ್ರೆ ಆನ್ ಆಗೋದು, ಹೀಗಂದ್ರೆ ಆಫ್ ಆಗೋದು ಬರ್ತದೆ. ಇದೇ ತಾನೇ ಅಷ್ಟೇ. ಅಲ್ಲಿ ನೀರೇ ಬರುತ್ತೆ ಈಗ ಆ ಥರ. ನೀರು ಕೂಡ ಕೆಳಗೆ ಹೋದ್ರೆ ನಿಂತ್ಕೊಂಡು ನೀರು ಬರುತ್ತೆ, ಈ ಕಡೆ ಬಂದು ನಿಂತೋಗ್ಬಿಡುತ್ತೆ. ಆಮೇಲೆ ಅಲ್ಲಿ ಇದೇ ಇಲ್ಲ ಆ ಥರ. ನೀವು ವಾಟ್ರ್ ಆ ಥರ ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಗೋ ಪ್ರಸಂಗ ಇಲ್ಲ, ಅಷ್ಟು ಮಾಡಿದ್ದಾರೆ ಈಗ. ಸೊ ಇದಕ್ಕೆಲ್ಲ ಎಷ್ಟು ಶಕ್ತಿ ಇದೆ ಆಗ. ಕೃತ್ವ ತಾಲತ್ರ ಎಂಬುಧ ಕೆಲವರು ಬ್ಯಾಕ್ಟೀರಿಯಾ ಸೂಕ್ಷ್ಮಗಳೆಲ್ಲ ಅಲ್ಲಿ ಹೊರಟೋಗ್ಬಿಡುತ್ತೆ ಆ ಕಡೆ. ಅದು ಹೇಳಿ ಈ ಕಡೆ ಮೊದಲು ಜಯ ವಿಜಯ, ಆಮೇಲೆ ಬಲ ಪ್ರಬಲ, ಚಂಡ ಪ್ರಚಂಡ ಕುಂಭದ ಕುಂಭದಾಕ್ಷ, ಆ ರೀತಿ ಬರುತ್ತೆ. ಹೇಳಿದೆ ನೀವೇ ಹೇಳಿ, ನಮಗಿರೋದೇನು, ನಮ್ಗೆ ಯಾವ ದೇವ್ರ ಪೂಜೆ ಕೂತ ಕಾಲಕ್ಕೆ ಸಂಧ್ಯಾವನೆ ಮಾಡೋಕ್ಕಾದ್ರೆ ದಿಕ್ಕು ನೋಡೋ ಕ್ರಮ ಬೇರೆ. ದೇವ್ರ ಪೂಜೆಗೆ ಆ ರೀತಿ ದಿಕ್ಕು ನೋಡಬಾರ್ದು. ದೇವರೇ ಕೂತ್ಕೊಂಡ್ಬಿಟ್ರೆ ಆಗುತ್ತೆ ಅಷ್ಟೇ. ಎದುರಿಗಿರೋದು ಮೊದಲು ಇದು ಪೂರ್ವ, ಈ ಕ್ರಮದಲ್ಲಿ ಮತ್ತೆ ತೊಗೋಬೇಕೀಗ. ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ, ಆಮೇಲೆ ಬಿಡು ದಿಕ್ಕಳೆಲ್ಲ ಹತ್ತಾರವರೆಗೂ. ದೇವ್ರ ಪೂಜೆ ಮಾಡಬೇಕಾದ್ರೆ ಬೇರೆ ದಿಕ್ಕು ನೋಡಬೇಕಾಗಿಲ್ಲ. ದೇವ್ರ ಎದುರೇ ಕೂತರೆ ಎದುರಿಗಿರೋದೇ ಪೂರ್ವ ದಿಕ್ಕು. ಊಟಕ್ಕೆ ಕೂತಾಗ ಹಾಗೇನೆ, ಊಟಕ್ಕೆ ಕೂತಾಗ ಇದು ಪೂರ್ವ, ಅದಕ್ಕೆ ಇಲ್ಲಿ ಇದು ಪೂರ್ವ ಆದಾಗ ಇದು ಉತ್ತರ, ಇದು ಈಶಾನ್ಯ. ಅದಕ್ಕೆ ಅಲ್ಲಿ ಏನು ಹಾಕ್ತಾರೆ, ಘೃತ ಪಾಯಸ ಎಲ್ಲ ಅಲ್ಲಿ ಹಾಕ್ತಾರೆ. ಕರೆಕ್ಟ್ ಆಪೋಸಿಟ್ ಯಾವುದು ಇದಕ್ಕೆ, ಈಶಾನ್ಯಕ್ಕೆ ಆಪೋಸಿಟ್ ಯಾವುದು, ನೈಋತ್ಯಲ್ಲಿ ಏನು ಹಾಕ್ತಾರೆ, ಉಪ್ಪು ಹಾಕ್ತಾರೆ. ಉಪ್ಪಿಗೆ ಅಭಿಮಾನಿ ದೇವತೆ ಯಾರು, ನಿವೃತ್ತಿನೇ. ಆ ದಿಕ್ಕಿನಲ್ಲೇ ಅದು ಹಾಕ್ಬೇಕು. ಅದೇ ಎಲ್ಲ ಪೂರ್ತಿ ವ್ಯವಸ್ಥೆ ಮಾಡಬೇಕು. ಬಡಿಸೋದ್ರೊಳಗೆ ವಾಸ್ತು ಇದೆ, ವಾಸ್ತು ಪ್ರಕಾರ ಬಡಿಸೋದು. ಇವರು ದರ್ಶನ ಏನು ವಾಸ್ತು ಇಲ್ಲ, ಬಂಡೆ ತಿಂತಾರೆ ಹೋಗ್ಬಿಡ್ತಾರೆ ಅಷ್ಟೇ. ಅದು ಬಡಿಸಿದ ಮೇಲೆ ತಿನ್ಬೇಕು, ಯಜ್ಞ ಅದು. ದಕ್ಷಿಣ ದಿಕ್ಕಿ ಊಟಕ್ಕೆ ಕೊಡ್ಬೋದು, ತಪ್ಪಿಲ್ಲ. ದಕ್ಷಿಣ ಕೊಡ್ಬೋದು, ಉತ್ತರಕ್ಕೆ ಕೊಡಬಾರ್ದು, ಬುದ್ಧಿ ವಿತರಣೆ ಬರೋದು. ಉತ್ತರಾಭಿಮುಖ ಊಟ ಮಾಡೋಕ್ಕೆ ಕೊಡ್ತು, ಮಲಗಲು ಕೊಡ್ದು ಊಟನೂ ಮಾಡಿಕೊಡ್ತು ಅಂತ ಹೇಳ್ತಾರೆ. ಊಟಕ್ಕೆ ದಕ್ಷಿಣ ನಿಷಿದ್ಧ ಅಲ್ಲ, ಅದು ಪಿತೃ ಕಾರ್ಯಕ್ರಮ ದಕ್ಷಿಣ ಭಾರಿ ಶ್ರೇಷ್ಠ. ಬ್ರಾಹ್ಮಣರು ಹ್ಯಾಕೆ ಕೊಡಿಸಿರ್ಬೇಕು ಯಾವಾಗಲೂ ದಕ್ಷಿಣಾಭಿಮುಖ ಮಾಡಿ. ಇವ್ರು ಮಾಡೋದು ಕೂಡ ದಕ್ಷಿಣಾಭಿಮುಖವಾಗಿ ಮಾಡಬೇಕು. ಆಚಮನ ಮಾಡೋಕ್ಕಾದ್ರೆ ಮತ್ತಿರಬೇಕು ಈ ಕಡೆಗೆ, ಅಲ್ಲಿ ಮಾಡಾಗಿಲ್ಲ. ಏನು ಯಾವುದಕ್ಕೆ ಅದು ಶ್ರೇಷ್ಠ, ಕರೆಕ್ಟು. ಅದು ಆಗದೆ ಹೋದರೆ ನಾವು ಕೂತಿದ್ದೇವಲ್ಲ ಎದುರಿಗಿರೋದೇ ಪೂರ್ವ ಮತ್ತೆ ಅಷ್ಟೇ. ನೀವು ಸಮಾರಂಭಕ್ಕೆ ಹೋದಾಗ ಎಲೆ ಸಿಗೋದೇ ಕಷ್ಟ. ಪೂರ್ವ ದಕ್ಷಿಣ ನೋಡ್ಕೊಂಡ್ಬಿಟ್ಟು ಊಟದ ಉಪವಾಸ ಬರಬೇಕಾಗ, ಎದುರಿಗದೇ ಪೂರ್ವ ಅಂತ ಹೇಳ್ಕೊಂಡ್ರೆ ಆಯ್ತು. ಎಲ್ಲಿ ಸಿಕ್ಕರೆ ಅಲ್ಲೇ. ತದಜ್ಞಾಮವಾಪ್ಯಾಥ ತಾಲತ್ರಯ ಕರೋ ದ್ವಿಜ ಕಪಾಟ ದ್ವಯ ಮುಲ್ಮೀಲ್ಯ. ಇಷ್ಟು ಮಾಡಿ 2 ಬಾಗಿಲು ತೆಗಿಬೇಕು. ಇದರಿಂದ ಬಾಗಿಲು 2 ಇರಬೇಕು ಅಂತ ಹೇಳಿದಾಗಾಯ್ತು. ಯಾಕೆ, ಜಯ ವಿಜಯ, ಒಂದು ಕಡೆ ಜಯ ಒಂದು ಕಡೆ ವಿಜಯ ಇರೋದ್ರಿಂದಾಗಿಯೇ 4 ಬಾಗಿಲು, ಒಂದೊಂದು ಬಾಗಿಲು 2 ಒಂದರಲ್ಲಿ 2 ಬಾಗಿಲಿರುತ್ತೆ. ಅದಕ್ಕೆ 2 ಬಾಗಿಲನ್ನು ತೆಗಿಬೇಕು. ಕಪಾಟ ದ್ವಯ ಮುನ್ಮೀಲ್ಯ ವಿಶೇತ್ ರಕ್ಷಾಂಗ್ರಿ ಆಗಿಬಿಟ್ಟಿದೆ. ದಕ್ಷಾಂಗ್ರಿ ಪೂರ್ವಕಂ ಇರಬೇಕು, ತಪ್ಪಾಗಿದೆ. ದಕ್ಷಾಂಗ್ರಿ ಅಂದ್ರೇನು, ಬಲಗಾಲ ಒಳಗಿಟ್ಟು ಹೋಗೋದು. ದಕ್ಷಿಣಾಂಗಿ ಪುರಸ್ಕೃತ ಪದ್ಯಮಾನ ಎಲ್ಲ ಬರೀತಾರೆ ಪದ್ಯಮಾನದಲ್ಲಿ ಟೀಕಾರ. ಅಂದರೆ ಹೌದು, ಯಾವಾಗಲೂ ಬಲಗಡೆಯಿಂದ ಬಲಗಡೆಯಿಂದ ಪ್ರವೇಶ. ದಕ್ಷಾಂಗ್ರಿ ಪೂರ್ವಕಂ. ಎಷ್ಟು ತಪ್ಪುಗಳು ಎಲ್ಲ ತಿಳ್ಕೊಬೇಕು ಅವರು. ಅಗ್ನಿನಾಗ್ನಿ ಸಮಿಧ್ಯತೆ. ನೆಕ್ಸ್ಟ್ ಗಮನ ಯಾವುದು ಕೊಡಬೇಕೀಗ, ದೀಪ ನೋಡಬೇಕು. ಫಸ್ಟ್ ದೀಪ ನೋಡಬೇಕು. ದೀಪ ಸರಿಯಾಗಿರಲೇಬೇಕು. ದೀಪ ದಕ್ಷಿಣಾಂಗ್ರಿಂ ಪುರಸ್ಕೃತ್ಯ, ಬಲಗಾಲ ಇಟ್ಬಿಟ್ಟು ದೀಪಂ ಪ್ರಜ್ವಾಲಯತ್. ಆಗಲೇ ಅವ್ರ ದೀಪ ಸ್ವಲ್ಪ ಚಿಕ್ಕದಾಗಿರುತ್ತೆ. ಫಸ್ಟ್ ಏನು ಮಾಡಬೇಕು, ಅದನ್ನು ದೊಡ್ಡದು ಮಾಡಬೇಕು. ಕುಡಿ ತೆಗೆದ ತಕ್ಷಣ ದೊಡ್ಡದಾಗಿಬಿಡುತ್ತೆ. ಅವ ಬೆಳಗ್ಗೆ ಪೂಜೆ ಮಾಡೋದು ಸುಲಭ. ತತ್ಫಲಂ ಶ್ರೀ ನೃಸಿಂಹ ಪುರಾಣೇ. ಇಷ್ಟು ಮಾಡೋದಕ್ಕೆ ಫಲ, ಮತ್ತೆ ಒಂದೊಂದಕ್ಕೆ ಫಲ. ಇಡೀ ಕಾರ್ಯಕ್ಕೊಂದು ಫಲ. ಅದು ಖಂಡ ಅಖಂಡ.
ಖಂಡ ಫಲ, ಅಷ್ಟಷ್ಟಕ್ಕೆ ಫಲ ಇದೆ. ಅದರಿಂದ ಅಷ್ಟು ಪೂಜೆ ಮಾಡಿದ, ಯಾವುದೋ ಕಾರಣಕ್ಕೆ ಮುಂದೆ ಪೂಜೆ ಮಾಡೋಕ್ಕಾಗಲಿಲ್ಲ, ಬಿಟ್ಟು ಹೋಗ್ಬಿಟ್ಟ, ಅಷ್ಟು ಕೌಂಟ್ ಆಗಿರುತ್ತಾಗಲೇ ಅಷ್ಟು ಫಲ ಕ್ರೆಡಿಟ್ ಆಗಿಬಿಟ್ಟು ಆನ್ಲೈನ್ ಕ್ರೆಡಿಟ್ ಆಗೋಗ್ಬಿಟ್ಟಿರುತ್ತಾಗಲೇ ವಾಪಸ್ ಹೋಗೋದಿಲ್ಲ. ಪೂರ್ತಿ ಮಾಡೋದು ಶ್ರೇಷ್ಠ. ಮತ್ತು ಹೋಗ್ಬಿಟ್ಟು ಆರಿಸ್ಬಾರ್ದು, ಅದಕ್ಕೆ ನಂದಾದೀಪ ಅಂತದೆ, ಯಾವಾಗಲೂ ಬಿಡಿಸಿರ್ಬೇಕು. ಹಾಂ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ದೇವರು ನೋಡಬೇಕು, ಒಂದು ಸಲ ನೋಡ್ಬಿಟ್ಟು ಅಲ್ಲಿ ದೀಪ ಇಲ್ದವ್ರು ಹಚ್ಚಿಟ್ಟು ಸರಿ ಮಾಡ್ಕೋಬೇಕು. ಅಲ್ಲಿ ಮಡಿಯಲ್ಲಿದ್ದಾಗ ಅಲ್ಲಿ ಹೋಗಬಾರ್ದು, ಬೇರೆ ಹಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ತೊಗೊಂಡು ಹೋಗ್ಬೇಕು. ಮೊದಲು ಹಚ್ಚಿಟ್ಕೊಂಡ್ಬಿಡ್ಬೇಕು, ಆಮೇಲೆ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಹಾಗೆ ದೇವ್ರ ಮನೆ ಎಂಟರ್ ಆಗಬಾರ್ದು, ಗೊತ್ತಾಯ್ತಾ? ಆದಷ್ಟು ಆರಿಸಂತೆ ನೋಡ್ಕೋಬೇಕಾದ ಪಕ್ಷ. ಅದು ಡೈರೆಕ್ಟಾಗಿ ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು, ತುಳಸಿ ಕಷ್ಟನೇ ಆಗಬೇಕು. ಅದಕ್ಕೆ ತುಳಸಿ ಕಷ್ಟದ ಹಚ್ಚಿದ್ರೆ ಶ್ರೇಷ್ಠ. ಆರದಂತೆ ನೋಡ್ಕೊಳ್ಳೋದು ಆಲ್ಟೋದು. ಅದಕ್ಕೆ ಮನೇಲಿ ಯಾವಾಗಲೂ ಒಬ್ರು ಇರಬೇಕು ಅಂತ ಕೇಳಿದರೆ, ಹಿಂದೇನಾಗಿತ್ತು ಅಂದರೆ ಅಗ್ನಿಹೋತ್ರ ಅದೇ ಆರಬಾರ್ದು, ಆ ರೀತಿ ನೋಡ್ತಾಯಿದ್ರು. ಕೊನೆ ದೇವ್ರ ದೀಪ ಕೂಡ ಆರದಂತೆ ನೋಡ್ಕೊಳ್ಳೋದು ಬರದೆ ಹೋದರೆ ಮನೆ ಏನಾಗುತ್ತಾಗ? ಬರೀ ಅಮಂಗಳ. ಎಂದು ಹಾಗಿರ್ಬಾರ್ದು. ದೇವ್ರ ದೀಪ ಯಾವಾಗ ಇವತ್ತು 100 ರೂಪಾಯಿ 90 ಪಾಲು ಮನೇಲಿ ದೇವ್ರ ದೀಪ ಹಚ್ಚಿರೋ ಅಭ್ಯಾಸನೇ ಇಟ್ಟಿಲ್ಲ. ಇರ್ತಾರೆ, ಆಮೇಲೆ ಬೂದಿ ಕಟ್ಟಿ ಆರಿಸಿ 3 ದಿವ್ಸಕ್ಕೆ ಬರುತ್ತೆ ಅಂತ ಆಫ್ ಮಾಡೋ ಪೈಕಿ ಅವರು ಮಾಡಬಾರ್ದು. ಹಾಗಲ್ಲ, ಪೂರ್ತಿ ಉರಿಬೇಕು. ಸರಿಯಾಗಿಟ್ಟರೆ 24 ತಾಸು ಇರುತ್ತದೆ. ಸರಿಯಾಗಿ ಎಳೆ ಬತ್ತಿ ಈ ಬತ್ತಿಗಿರಲ್ಲ 24 ತಾಸು ಇದ್ದು ಬಿಟ್ಟು ಕರೆಕ್ಟಾಗಿ 24 hours ಏನಾಗಲ್ಲ. ಆಮೇಲೆ ಕುಡಿತ ಸರಿ ಮಾಡಿಬಿಟ್ರೆ ಮತ್ತೆ ಉರಿಯುತ್ತೆ. ಹಾಗೆ ಅದು ಆರಿಸ್ಬೇಕಾದ್ರೆ ದೇವ್ರ ದೀಪ ಕುಡಿ ತೆಗಿಬೇಕಾದ್ರೆ ಆರಿಸ್ಬಿಡ್ತಾರೆ. ಆರಿಸಿ ಅದು ಉಪಯೋಗ ದೇವ್ರ ಆಧಾರದ ತಾವೇ ಮಾಡಿದ ಕೆಲಸ, ತಾವೇ ಆರಿಸಿದಾಗ ತಾವೇ ಅನಸ್ತೇಷಿಯಾ ಕೊಡೋದ್ರೆ ಕೊಂದಾಗಿ ಕೊಡೋದಾಗತ್ತೆ. ಆಮೇಲೆ ಆ ರೀತಿ ಮಾಡ್ಬೇಕು. ಏನು ಮಾಡ್ಬೇಕು ಅದಕ್ಕೆ? ಅಲ್ಲ ಬೇರೆದಕ್ಕೆ ಹಚ್ಚಿಡ್ಬೇಕು. ಫಸ್ಟು ಬೇರೆದಕ್ಕೆ ಹಚ್ಚಿಟ್ಬಿಟ್ಟು 2 ಬತ್ತಿ ಅಲ್ಲೇ ಇಟ್ಕೊಡಿ, ಅದು ಬೇರೆದು ಹಚ್ಚಿಟ್ಬಿಡಿ. ಅದಕ್ಕೆ ಅದೇ ಅಗ್ನಿ ಆಗಬೇಕು, ಬೇರೆ ಅಲ್ಲ. ಆಮೇಲೆ ಅದು ಮಾಡಿ ಮತ್ತೆ ಇದರಿಂದ ಅದು ಹಚ್ಚಬೇಕು. ಅವಾಗ ಏನಾಯ್ತು, ಅದು ಪ್ರವಾಹ ಕಂಟಿನ್ಯೂ ಆಗುತ್ತೆ. ಇಲ್ಲ ಡೀಲಿಂಕ್ ಆಗಬಾರ್ದು. ತುಂಬ ಜನದ ಮೇಲೆ ಹಚ್ಚಿದ್ದಿರ್ತಾರೆ ಡೀಲಿಂಕ್ ಆಗೋದು. ಹಚ್ಚಿ ಆಮೇಲೆ ಇದು ಮಾಡಬೇಕು. ಅದು ನೋಡೋದೇ ಒಂದು ಪುಣ್ಯದ ಕೆಲಸ. ದೇವ್ರ ದೀಪ ಯಾವಾಗಲೂ ಉರಿತಾ ಇದ್ದರೆ ಏನಿರುತ್ತೆ? ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಹೋಗೇ ಧ್ರುವ. ಅದರಿಂದ 2 ಉಪಯೋಗ. ಫಸ್ಟು ಜ್ಞಾನ ಪ್ರವಾಹ ಯಾವಾಗಲೂ ಹಾಗೇ ಇರುತ್ತೆ. ದೇವ್ರನ್ನ ದೀಪ ಹಚ್ಚಿಟ್ರೆ ದಡ್ಡರು ಬುದ್ಧಿವಂತರಾಗ್ತಾರೆ, ಜ್ಞಾನ ಕೊಡ್ತಾನೆ. ಮತ್ತು ಮನೆಗೆ ಮಕ್ಕಳು ಸರಿಯಾಗಿರ್ತಾರೆ. ಯಾಕೆ ಮಗನ ಏನಂತ ಕರೀತಾರೆ? ಅದಕ್ಕೇ ಸುಪುತ್ರ ಕುಲದೀಪಕಃ, ಮನೆಗೆ ದೀಪ ಇದ್ದಾಗೆ. ಮನೆಗೆ ದೀಪ ಇರಬೇಕಂತ ಮಗ ಇರಬೇಕಾದ್ರೆ ದೇವ್ರ ಒಂದು ದೀಪ ಉರಿತಿದ್ರೆ ಇವನಿಗೆ ಬುದ್ಧಿ ಸರಿಯಾಗಿರುತ್ತೆ ಅಂತ ಅರ್ಥ. ಇದು ಹಚ್ಚಲಿಕ್ಕೆ ಇವ್ರ ಬುದ್ಧಿ ಸರಿ ಇರಬೇಕು ಫಸ್ಟು. ಅವ ಏನಾಗುತ್ತೆ, ಅವನ ಬುದ್ಧಿ ಸರಿ ಇರಲಿಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಸಿಂಪಲ್. ಅದು ಹಿಂದೆಲ್ಲ ಆ ಪದ್ಧತಿ ಇತ್ತು. ಮನೆಯಿಂದ ಬಿಟ್ಟು ಹೋಗೋ ದೇವ್ರ ದೀಪ ಫಸ್ಟ್ ನೋಡ್ತಾ ಇದ್ರು, ದೇವ್ರ ದೀಪ ಸರಿ ಇದೆಯೋ ಇಲ್ವೋ, ಅಕಸ್ಮಾತ್ ಸರಿ ಮಾಡ್ಕೊಂಡು ಅವ್ರು ಹೊಡ್ತಾ ಇದ್ರು. ಅದು ಉರಿತಾ ಇದ್ರೆ ಕೆಲಸ ಆಗುತ್ತೆ ಅಂತ ಅರ್ಥ. ಅದಕ್ಕೆ ಏನಾಗಲ್ಲ. ಅದು ಕೆಡಲಿಕ್ಕೆ 2 ಕಾರಣ. ಒಳ್ಳೆ ಎಣ್ಣೆ ಆಗಬೇಕು. ಒಳ್ಳೆ ಇಲ್ಲ ಇದು ಆಗೋದಿಲ್ಲ. ಸರಿಯಾಗಿ ಪ್ಯೂರ್ ಇದ್ರೆ ಆಗಲ್ಲ. ಮಿಕ್ಸ್ ಮಾಡಿರ್ತಾರೆ. ಸರಿಯಾಗಿ ಮಾಡಿದರೆ ಕೂರ್ಕಟ್ಟಲ್ಲ. ಎಳ್ಳೆಣ್ಣೆ ಬೆಸ್ಟ್. ಅದಕ್ಕೆ ಎಳ್ಳೆಣ್ಣೆನೇ ಭಾರಿ ಚೆನ್ನಾಗಿರುತ್ತೆ. ಇಲ್ಲ ಅದೇನು ಆಗೋದಿಲ್ಲ. ಸಾಮಾನ್ಯ ಮಿಕ್ಸ್ ಮಾಡಿರ್ತಾರೆ. ಆ ರೀತಿ ನೋಡಿ ಮತ್ತೆ ಕುಡಿಗಟ್ಟುತ್ತೆ ಅಂತ ಹೇಳಿದರೆ ಎಣ್ಣೆ ಸರಿ ಇಲ್ಲ ಅಂತಲೇ ಅರ್ಥ. ಎಣ್ಣೆಯಲ್ಲೇ ದೋಷ ಇರೋದು. ಆಗಲ್ಲ. ಅದೇನೋ ಪ್ಯೂರ್ ಇದ್ದರೆ ಹಾಗೆ ಉರಿ ಚೆನ್ನಾಗಿ ಉರಿ. ಘೃತೇನ ಚಾಥ ತೈಲೇನ ದೀಪ್ ಏನ ನೀವು ಹೇಳೋ ಹೊತ್ತಿ ಚೇಂಜ್ ಆಗಿಬಿಟ್ಟಿರುತ್ತೆ. ಅಷ್ಟೊತ್ತಿಗೆ 280 ಆಗಿಬಿಟ್ಟಿರುತ್ತೆ. ಅದನ್ನು ಹೇಳೋದಕ್ಕೆ ಬರೋದೇ ಇಲ್ಲ. ಈಗ ಬೆಲೆ ನೋಡಿಬಿಟ್ರೆ ಹಿಂದಿನ ಕಾಲ ಬೇರೆ ಇದು ಬರುತ್ತಲ್ಲ, ಕೇಳಿದ್ದೀರಿ? ರಿಪ್ಪನ್ ವೆಂಕಲ್ ಕಥೆ ಕೇಳಿದ್ದೀರಲ್ಲ. ಅವನು ಎಂದೋ ಮಲಗಿರ್ತಾರೆ, ಎದ್ದು ಬರ್ತಾನೆ, ಅವನಿಗೆ ಗಾಬರಿ ಆಗಿಬಿಡುತ್ತೆ. ಅವನಿಗೆ ಜನಗಳೆಲ್ಲ ಚೇಂಜ್ ಆಗಿಬಿಟ್ಟಿರ್ತಾರೆ, ಇದು ಚೇಂಜ್ ಆಗಿಬಿಡುತ್ತೆ. ಇವತ್ತು ಹಾಗೇನೆ ಏನಾದ್ರು ಒಂದು 20 ವರ್ಷದ ಬೆಳಗ್ಗೆ ಇವತ್ತು ಎದ್ದು ಬಿಟ್ಟರೆ ರೇಟ್ಗೆ ಸತ್ಯ ಹೋಗ್ಬಿಡ್ತಾನೆ ಅವನು. ಇಲ್ಲಿ ಸಂಬಂಧನೇ ಇಲ್ಲ. ಎಷ್ಟು ವ್ಯಾಲ್ಯೂ ಇತ್ತಾಗ ಅವತ್ತಿನ ಸುಮಾರು. ಇವತ್ತು 1944 ₹1 ಇವತ್ತು ಎಷ್ಟಾಗುತ್ತೆ? ಸುಮಾರು 5-6 ಸಾವಿರ ರೂಪಾಯಿ ಆಗುತ್ತೆ 1 ರೂಪಾಯಿ. ಅಷ್ಟು ಬೆಲೆ ಇರ್ತಿತ್ತು ಅದಕ್ಕೆ. ಈಗ ಅದೇನು ಲೆಕ್ಕನೇ. ಲಕ್ಷಗಳಂದ್ರೆ ಇದಕ್ಕೆ ಲಕ್ಷ ಅಂದರೆ ಊರಲ್ಲಿ ಬ್ಯಾಂಕ್ನಲ್ಲಿ ₹100 ನೋಟ್ ಇರ್ತಿರ್ಲಿಲ್ಲ, ಗೊತ್ತಾ? ಹಳ್ಳಿ ಸಣ್ಣ ಬ್ಯಾಂಕಲ್ಲಿ, ಟೌನ್ ಬ್ಯಾಂಕ್ಗಳಲ್ಲೆಲ್ಲ ₹100 ನೋಟ್ ಸಿಗ್ತಿರಲಿಲ್ಲ. ಹೇಳಿದ್ನಲ್ಲ, ₹1 ಇದ್ದ ಬ್ಯಾಂಕಲ್ಲಿ ಇಡ್ತಿದ್ದೆ. ಇದು ಓದ್ಬೇಕಾದ್ರೆ BA ಓದ್ಬೇಕು, ₹1 ಇದ್ದ ಬ್ಯಾಂಕಲ್ಲಿ ಇಡ್ತಿದ್ದೆ. ಎಲ್ಲ ಯಾರು ಹೊಡ್ಕೊಂಡೋಗ್ಬಿಟ್ಟಕ್ಕಂತ ಅಂತ ಎಲ್ಲರೂ ಡ್ರಾ ಮಾಡೋದು 50 ಪೈಸೆ ಡ್ರಾ ಮಾಡೋದು. ಆ ಕಾಲ ಅದು ಅಷ್ಟು ಬೆಲೆ ಇತ್ತು ದುಡ್ಡಿಗೆಲ್ಲ. ಆಗ ₹10 ಇಟ್ಟರೆ ಸಾಧ್ಯನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ₹100 ನೋಟ್ ಇಡೀ ಊರಲ್ಲೇ ಸಿಗ್ತಿರಲಿಲ್ಲ ಅಂತ ಕಾಲ ಇರ್ತಿತ್ತು. ಇಟ್ಕೊಂಡ್ರೆ ಭಾರಿ ಶ್ರೀಮಂತ. ಹಸಿರು ನೋಟ್ ಉಪಯೋಗಿಸ್ತಾರೆ ಅವರು ಅಂತೇಳಿ ಹಸಿರು ನೋಟ್ ಅಂತ ಕರಿತಾರೆ. ಹಸಿರು ನೋಟಿನ ಮನುಷ್ಯ ಆತ ಅಂದರೆ ಭಾರಿ ಶ್ರೀಮಂತ ಅಂಥ ಕಾಲ ಇತ್ತು. ಈಗ ಅವೆಲ್ಲ ಇಲ್ಲ. ನೆಕ್ಸ್ಟ್ ಜಂಪ್ ಆಗ್ಬೇಕಾದ್ರೆ ಯಾವುದೋ ಮನೆ ಕೇಳ್ತಾರೆ ಅಂತ ತಿಳ್ಕೊಳ್ಳಿ, 5 ಕೋಟಿ ಹೇಳ್ತಾರೆ. ನೀವು ಎಲ್ಲಿಂದ ಶುರು ಮಾಡ್ತೀರಿ? ಈಗ ಕೇಳಬೇಕಾದ್ರೆ ರೂಪಾಯಿಗಟ್ಟೆ ಇಳಿಸೋದಿಲ್ಲ, ಲಕ್ಷಗಟ್ಟೆ ಇಳಿಸ್ತಾರೆ. 4.5 ಹಾಕ್ತಾರೆ ಮಾಡಿ 4-5 ಆ ಥರ ಕೇಳ್ತಾರೆ ಹೊರತು ನೆಕ್ಸ್ಟ್ ಸ್ಟೆಪ್ ಅಂತ ಕೇಳಿದರೆ 10-20 ಲಕ್ಷ ಗ್ಯಾಪ್ ಇರ್ತದೆ ಕೇಳಬೇಕಾದ್ರೆ. ಹಿಂದಿನ ಕಾಲಕ್ಕೆ 10-20 ಮನೆ ಬರ್ತಿದ್ದು ಅದರೊಳಗೆ. ಆಕಾರ ವ್ಯಾಲ್ಯೂ ಹೆಚ್ಚಕ್ಕಾಗಿರುತ್ತೆ. ಆದ್ದರಿಂದ ನೀವು ಆ ರೇಟನ್ನು ನಂಬಿಕೊಂಡು ನೀವು ಅಂಗಡಿಗೆ ಹೋದರೆ ಗೋವಿಂದ. ಹಿಂದಿನ ದಿವಸ ರೇಟ್ ಇವತ್ತಿರೋದಿಲ್ಲ. ಏನಾ
ಅದೇ ಹೇಳ್ತಾರೆ ನೋಡಿ, ಈಗ ಘೃತೇನ ಚಾಥ ತೈಲೇನ, ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಇರಬೇಕು? ತುಪ್ಪದ್ದು. ಅದು ಕೂಡ ದೇಸಿ ಗೋವಾಗಬೇಕು. ಮತ್ತು ಫಸ್ಟಾಗಿ ಕಾಯಿ ಸಣ್ಣ ಫ್ರೆಶ್ ಆಗಿರಬೇಕು, ಹಳೇದಾಗಿರಬಾರ್ದು. ಘೃತೇನ ಚಾಥ ಅದಿಲ್ಲ ಏನಾಗಬೇಕು? ತೈಲೇನ. ದೀಪಂ ಯೋ ಜ್ವಾಲಯೇನ್ ನರಹ. ದೀಪವನ್ನು ಹಚ್ಚಿದರೆ ಭಾರಿ ಪುಣ್ಯ. ವಿಷ್ಣವೇ ವಿಧಿವದ್ಭಕ್ತ್ಯ ತಸ್ಯ ಪುಣ್ಯಫಲಂ ಶೃಣು. ವಿಷ್ಣುವಿಗೆ ವಿದ್ಯುಕ್ತವಾಗಿ ರೀತಿ ಹಚ್ಚಿಟ್ರೆ, ಭಕ್ತಿಯಿಂದ ಹಚ್ಚಿಟ್ರೆ, ಮೇರು ಮಂದರ ಮಾತ್ರೇಣ ಕೃತಃ ಪಾಪಸ್ಯ ರಾಶಯ. ಮೇರು ಪರ್ವತಷ್ಟು ಪಾಪ, ಮಂದ ಪರ್ವತಷ್ಟು ಪಾಪ ಕಡೆ ಏನಾಗುತ್ತಂತೆ, ಹತ್ತಿರ್ಲಿಕ್ಕೇನೆ ದಹಂತೆ. ಇಲ್ಲಿ ದೀಪ ಬತ್ತಿನ ಸುಡೋದಲ್ಲ, ನಮ್ಮ ಪಾಪನೇ ಸುಟ್ಟಾಗ್ತಾ ಇರುತ್ತೆ ಅಂತ ಹೇಳ್ತಾ. ನಮ್ಮ ಪಾಪ ಸುಟ್ಟಾಗೋ ಶಕ್ತಿ ಅದಕ್ಕಿದೆ. ಅದೆಲ್ಲ ದಿವಸದಲ್ಲಿ ಸುಖವಾಗಿ ಕೆಲಸ ಮಾಡ್ಬೋದು. ಅದು ಯಜಮಾನರೇ ಹೇಳ್ತಾರೆ, ದೇವ್ರ ಮುಂದೆ ದೀಪ ಹಚ್ಚಿಬಿಡಿ ಸರಿ ಹೋಗುತ್ತೆ. ಅದು ಒಂದು ಸರಿಯಾಗಿದ್ದರೆ ಪ್ರಶ್ನೆಗಳು ಬರೋದೇ ಇಲ್ಲ. ಪಾಪಸ್ಯರಾಶಯ ದಹ್ಯಂತೇನಾತ್ರ ಸಂದೇಹೋ ದೀಪದಾನಾಧರೇ ಸದಾ. ದೀಪ ಹಚ್ಚಿಡಿ, ದೀಪದಾನ ಮಾಡಿ. ಯಾತಕ್ಕೆ? ಅವ್ರು ಹಚ್ಚಿಡ್ತಾ ಇದ್ರೆ ಏನಾಯ್ತು ಇವರಿಗೀಗ? ಕರಿಷ್ಯೆ ಕಾರಯಿಷ್ಯೆ ಚ ಹಚ್ಚ ತಾನು ಹಚ್ಚೋದು ಮರ್ತಗಳು ಅವ್ರು ಹಚ್ತಾ ಇರ್ತಾರಲ್ಲ ಯಾವುದೋ ಕಾರಣಕ್ಕೆ. ಮತ್ತು ಹೆಚ್ಚಾದಷ್ಟು ಕೂಡ ಏನಾಗುತ್ತೆ, ಓದ್ಬೇಕಾದ್ರೆ ಹೆಚ್ಚು ಬೆಳಕಬೇಕು. ಸಣ್ಣ ಮಲಗಬೇಕಾದ್ರೆ ಬೆಡ್ ಲೈಟ್ ಸಾಕು, ಓದ್ಬೇಕಾದ್ರೆ ಸಾಲದು, ಎಷ್ಟು ಬೇಕು. ಸೊ ಜ್ಞಾನವೃದ್ಧಿ, ದೀಪ ವೃದ್ಧಿ ಆದಷ್ಟು ಕೂಡ ಏನಾಗುತ್ತೆ ಅಲ್ಲಿಗೆ? ಪಾಪನಾಶವಾದ ತಕ್ಷಣ ಏನಾಗುತ್ತೆ? ಜ್ಞಾನ ಬರುತ್ತೆ. ಪಾಪ ಕತ್ತಲಿದ್ದ ಹಾಗೆ, ಅದು ಹೋದ ತಕ್ಷಣ ಬೆಳಕು ಬರಲೇಬೇಕಲ್ಲ, ಹಾಗೆ. ನಿಮಿಷಾರ್ಧಂ ವಾ ಘೃತದೀಪಂ ನಿವೇದಯೇತ್. ಅದು ಎಷ್ಟು ಪುಣ್ಯ ಗೊತ್ತಾ? ಪೂರ್ತಿ 24 ಅವರ್ಸ್ ಇರೋದೇ ಒಂದು ಕೆಡಲಿ. 1 ನಿಮಿಷನೋ ಅರ್ಧ ನಿಮಿಷನೋ ಉರಿದ್ರೂ ಕೂಡ ಕಲ್ಪಕೋಟಿ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ಸಾವಿರಾರು ಕಲ್ಪಗಳು ವಿಷ್ಣುಲೋಕದಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಧ ಕ್ಷಣ 1 ಕ್ಷಣ ಹಚ್ಚಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಅಷ್ಟಕ್ಕೆ ಎಷ್ಟು ಮಹತ್ವ ಇದ್ದರೆ ಇನ್ನು ಪೂರ್ತಿ 24 ತಾಸು ಸೂರ್ಯ ನೋಡಿ ಎಷ್ಟು ಪುಣ್ಯ ಬರುತ್ತಾಗ. ಅದು ದೊಡ್ಡ ವ್ರತ ಅದು. ದೀಪಹರಣೆ ದೋಷ ಪುನಸ್ತ್ಯ ತಸ್ಮಾತ್ ಆಯತನೆ ವಿಷ್ಣೋ ದದ್ಯಾದೀಪಂ ಜಿಯೋತ್ತಮ ತಾನ್ ಪ್ರಬೋಧ್ಯ ಅತ್ರ ಹಿಂಸ್ಯಾತ್ತು ನವಾ ತೈಲವಿಯೋಜಿತಾನ್ ಕುರ್ವೀತ ದೀಪ ಹರ್ತಾ ಚ ಮುಗ್ಧಾಂಧೋ ಜಾಯತೆ ಜಡಃ ಆರೋಪಿತಂ ಪ್ರದೀಪಂಜೆ ನಯಂತಿ ಅನ್ಯತ್ರ ಮಂದಿರಾತ್ ಅಂಧಾಸ್ತೆ ತು ಭವಿಷ್ಯಂತಿ ಮುಗ್ಧಾ ವೈ ಜನ್ಮ ಜನ್ಮಸು. ತಸ್ಮಾದಾಯತನೆ ವಿಷ್ಣೋ ದದ್ಯಾದ್ದೀಪಂ ದ್ವಿಜೋತ್ತಮಃ ತಾನ್ ಪ್ರಬೋಧ್ಯ ಅತ್ರ ಹಿಂಸ್ಯಾತ್ತು ನವ ತೈಲ ವಿಯೋಜಿತಾನ್. ಆ ರೀತಿ ಹಚ್ಚಿದ ಮೇಲೆ ಅದಕ್ಕೇನು ಮಾಡಬೇಕು ಕೊಡೋದು? ಎಣ್ಣೆ ಹಾಕ್ತಾ ಇರೋದು, ಎಣ್ಣೆ ಸರಿಯಾಗಿ ಹಾಕ್ತಾ ಇರೋದೆಲ್ಲ ಮಾಡಿಕೊಡೋದು. ಭಾರಿ ತಪ್ಪಾಗುತ್ತೆ. ಕುರ್ವೀತ ಎಂದು ಎಣ್ಣೆ ಕಡಿಮೆ ಆಗದಂತೆ, ಕುಡಿ ಗಟ್ಟದಂತೆ ನೋಡ್ಕೊಡ್ಬೇಕು, ಅದು ಕರ್ತವ್ಯ. ದೇವ್ರ ಮನೆಗೆ ಹೋದ ಕಡೆ ಹೋದಾಗೆಲ್ಲ ದೀಪ ಅಬ್ಸರ್ವ್ ಮಾಡ್ತಿರ್ಬೇಕು, ಯಾವಾಗ ಸರಿಯಾಗಿ ಉರಿತಾ ಇದೆಯೋ ಇಲ್ವೋ ಅಂತೇಳಿ. ಕುರ್ವೀತ ದೀಪ ಹರ್ತಾಚ, ಯಾವನು ದೀಪವನ್ನು ಕದೀತಾನೋ, ದೇವ್ರನ ದೀಪ ಹಚ್ಚಿಟ್ಟು ದೀಪವನ್ನು ಕದೀತಾನೋ ಅವನು ಮುಗ್ಧಾಂಧೋ ಜಾಯತೆ ಜಡಃ, ಅವನು ದಡ್ಡನಾಗ್ತಾನೆ ಮತ್ತು ಕುರುಡನಾಗ್ತಾನೆ. ಕಣ್ಣು ಹೋಗೋದಕ್ಕೆ ಕಾರಣ ಅದು. ದೀಪವನ್ನು ಯಾರು ಹರಣ ಮಾಡ್ತಾರೋ ಅವರು ಕುರುಡರಾಗ್ತಾರೆ. ಆರೋಪಿತಂ ಪ್ರದೀಪಂ ಯೇ ನಯತಿ ಅನ್ಯತ್ರ ಬೆಂದಿರಾತ್. ಏನೋ ಹರಣ ಕತ್ಕೊಂಡು ಹೋಗೋದು. ದೀಪ ಯಾಕೆ ಹಚ್ಚಿದ ದೀಪ ಕದಿಲಿಕ್ಕೆ ಏನಂತೆ? ನಿಮ್ಮ ಮಠಗಳಲ್ಲಿ ದೊಡ್ಡ ದೇವಸ್ಥಾನದಲ್ಲಿ ಹಚ್ಚಿಡಿ ನೋಡಿ, ದೊಡ್ಡ ಪ್ರದಕ್ಷಿಣೆ ಮಾಡ್ತಿರ್ತಾರೆ, ಗೊತ್ತಾ? ಒಂದು ದೀಪ ಹತ್ತಿಟ್ಟು ಅವು ತೊಗೊಬಿಟ್ಟಿರ್ತಾರೆ, ಇರೋದೇ ಇಲ್ಲ ಅವೆಲ್ಲ ಕೂಡ. ಗೊತ್ತಾಯ್ತಾ? ಹಿಂದಿನ ಕಾಲ ಹಾಗಿರ್ತಿತ್ತು. ಹಿಂದಿನ ಕಾಲಕ್ಕೆಲ್ಲ ಅರವಟ್ಟಿಗೆ ಅಂತ ಇಡ್ತಿದ್ರು ಮನೆ ಮುಂದೆ, ಲೋಟ ಕೊಡ ಎಲ್ಲ ಇಡ್ತಿದ್ರು. ಇವತ್ತಿಟ್ಟರೆ ಕೊಡೋದು ಹೋಗಿ ಎರಡು ಇರೋದಿಲ್ಲ, ಒಂದು 5 ನಿಮಿಷಕ್ಕೆ ಹೊತ್ತೋಡೋಗ್ಬಿಟ್ಟಿರ್ತಾರೆ. ಹಿಂದೆ ಅಷ್ಟು ಒಂಥರ ಡಿಸಿಪ್ಲಿನ್ ಇರ್ತಿತ್ತು, ಯಾರೋ ಒಂದು ಇದು ಮಾಡ್ತಿರಲಿಲ್ಲ. ಪ್ಲಾಸ್ಟಿಕ್ ಕಟ್ಟು ಬಿಡೋದಿಲ್ಲ, ಆ ರೀತಿ ಹೊತ್ಕೊಂಡು ಹೋಗ್ತಾರೆ. ಅದಕ್ಕೆ ಬರೀ ಕದಿಯೋದು, ಇದರಲ್ಲೇ ಮನುಷ್ಯ ಬದುಕ್ತಿರೋದು. ಹಿಂದೆ ಆಗಿರ್ತಿರಲಿಲ್ಲ, ಏನು ಬೇಕು ಸುಖವಾಗಿ ನಂಬ್ಕೊಂಡಿರ್ಬೋದಾಗಿತ್ತು. ಈ ಕದಿಯೋರು ಇರ್ತಾರೆ, ಕದ್ರೆ ಏನಾಗುತ್ತೆ ಹಾಗಾಗ್ತಾನೆ. ಯಾರೋ ಕುರುಡನ್ನು ನೋಡಿದರೆ ದೀಪ ಕದ್ದವನು ಅಂತ ಅರ್ಥ. ದೀಪ ಕದ್ದವನು ಅದು ಕಣ್ಣು ಕಳ್ಕೊಂಡಿದ್ದಾನೆ ಅಂತ ಅರ್ಥ. ಯಾವುದು ಅದು ಮುಂದಿಂದ? ಅದಲ್ಲ, ಮುಂದಿಂದ ಹೇಳ್ತಾರೆ. ಅದು ಮುಗೀತು. ಇನ್ನೊಂದು ಹೇಳ್ತಾರೆ, ಆರೋಪಿತಂ ಪ್ರದಿಂಪೇಮ್ಗೆ ನಯಂತಿ ಅನ್ಯತ್ರ ಮಂದಿರಾತ್. ಇನ್ನೊಬ್ರು ಏನು ಮಾಡ್ದ? ರಾತ್ರಿ ನೋಡ್ದ, ದೇವ್ರ ದೀಪ ತೊಗೊಂಡು ಬಾ ಇಲ್ಲಿ ಅಂತ ಹೇಳ್ದ. ತೊಗೊಂಡು ಕೆಲಸ ಇಟ್ಟು ಮತ್ತೆ ಒಯ್ದು ಆಪೋಸಿಟ್. ತಪ್ಪದು. ದೇವ್ರ ಮಂದಿರ ದೀಪನ ಏನು ಮಾಡಿಕೊಡ್ದು? ಶಿಫ್ಟ್ ಮಾಡೋ ಹಾಗಿಲ್ಲ, ಪ್ರತಿಷ್ಠಾಪಿತ ಅಲ್ಲೇ ಇರಬೇಕು. ಈ ಸೆಕೆಂಡ್ ಕೇಸ್ ಇದು. ಫಸ್ಟ್ ಕೇಸು ಕದಿಯೋರಿಗೆ ಹೇಳಿದ್ದು. ಇದು ಮನೆಯಲ್ಲೇ ಮಿಸ್ಯೂಸ್ ಮಾಡಬಾರ್ದು. ಹಗಲ ನಂದಾ ದೀಪದಂದದೆ ನಿಗಮ ವೇದ್ಯನ ಪೂಜಿಸೋದು ದೀಪ ದೃಷ್ಟಾಂತನೇ ಕೊಡ್ತಾರೆ. ದೀಪ ದೇವ್ರ ಮಂದಿ ಯಾವಾಗಲೂ ಹೇಗೆ ಉರಿತಿರಬೇಕೋ. ದೀಪದಲ್ಲಿ ಎರಡಿದೆ, ಕತ್ಲೆ ನಾಶ ಮಾಡುತ್ತೆ, ಬೆಳಕು ಕೊಡುತ್ತೆ. ಆ ಥರ ಜ್ಞಾನ ಇರಬೇಕು, ಮಿಥ್ಯಾಜ್ಞಾನ ಇರಬಾರ್ದು ಅನ್ನೋ ಸಂಕೇತ ಉಪಯೋಗಿಸಿಬಿಟ್ಟು. ಮತ್ತು ಫಲಾಪೇಕ್ಷೆ ಇಲ್ಲ. ದೇವ್ರೊಂದು ದೀಪ ಹಚ್ಚಿಡ್ಬೇಕಾದ್ರೆ ನಮಗೆ ಬೆಳಕು ಬರಲಿ ಅಂತಿಲ್ಲ. ದೇವರಿಗೆ ಸೇವೆ ಅಂತ ಹಚ್ಚಿಡೋದ್ರೆ ನಮಗೆ ಬೆಳಕಿಗೋಸ್ಕರ ಹಚ್ಚಿಡೋದಿಲ್ಲ. ಸೊ ಪ್ರತಿಫಲ ಕೇಳಬಾರ್ದು.
ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನ್ನು ಬೇಡದಲೆ. ಯಾವ ಪುರುಷಾರ್ಥನೂ ಕೇಳಬಾರ್ದು. ಜಗದುದರ ಕೊಟ್ಟುದನ್ನು ಭುಂಜಿಸು ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದ್ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತದೆ. ದೀಪದ ಎಕ್ಸಾಂಪಲ್ನಿಂದ ಕರ್ಮಯೋಗ ಹೇಗಿರಬೇಕು ಅಂತ ಹೇಳ್ತಾರೆ. ದೀಪದ ಎಕ್ಸಾಂಪಲ್ ಹೇಗಿರಬೇಕು ಅಂದರೆ, ದೀಪ ಉರಿತಿರಬೇಕು ಅಂದರೆ ಜ್ಞಾನಪೂರ್ವಕ ಕರ್ಮ ಮಾಡಬೇಕು, ಹೊರತು ತಿಳುವಳಿಕೆ ಇಲ್ಲದೆ ಕರ್ಮ ಮಾಡಿಕೊಡೋದು. ದೀಪದ ಬಗ್ಗೆ ಯಾವಾಗ ಎಚ್ಚರ ಇರಬೇಕು, ಸುಟ್ಟುಬಿಡುತ್ತೆ ಎಂಬ ಜ್ಞಾನ ಇರುತ್ತಲ್ಲ, ಜ್ಞಾನಪೂರ್ವಕ ಮಾಡಬೇಕು. ಯಾರ ಮುಂದೆ ಹೆಚ್ಚಿರ್ತೇವೆ ಜ್ಞಾನ ಇರಬೇಕು. ಮತ್ತು ಇನ್ನೇನಾಗಬೇಕು, ಅದು ನಮಗೆ ಬೆಳಕು ಅಂತ ಹೆಚ್ಚಿಡಬಾರ್ದು. ದೇವ್ರ ಮುಂದೆ ನಮ್ಮ ಜ್ಯೋತಿಯ ಕಾಣಿಕೆ ಹೊರತು ಬೇರೆ ಏನು ಭಾವನೆ ಇರಬಾರ್ದು. ಯಾವುದೇ ಕರ್ಮ ಮಾಡಿದ್ರು ಕೂಡ ಪ್ರತಿಫಲ ಅಪೇಕ್ಷೆ ಇರಕೂಡದು. ಎರಡು ತತ್ವ ಹೇಳುತ್ತೆ. ಆ ರೀತಿ ಇದ್ದಾಗ ಏನಾಯಿತು, ಕರ್ಮಯೋಗ ಆಗುತ್ತೆ. ಪಾಫಲೇಶು ಕದಾಚನ ಆಯತಾಭ್ಯಾಮ್. ಅದು 24 ಕಥೆಗಳು ಹೇಳ್ತಾರಲ್ಲ ಏಕಾಸ್ಕಂದದೊಳಗೆ, 24 ಟೋಕನ್ ಅಷ್ಟೇ, ಬೇಕಾಷ್ಟು. ಮತ್ತು ದೀಪದ ಎಕ್ಸಾಂಪಲ್, ದೀಪದಿಂದ ಏನು ತಿಳ್ಕೊಬೋದು ಅಂದರೆ ಉತ್ತರ ಅದು ಬಂತಲ್ಲ. ಕೂರ್ಮದಿಂದ ಏನು ತಿಳ್ಕೊಬೋದು ಹೇಳಿದ್ರೆ ಭಗವದ್ಗೀತೆಯಲ್ಲಿ ಅಲ್ಲಿ ಹೇಳಿ 24 ಸೇರಿಲ್ಲ. ಕೂರ್ಮ ಆವೆಂದೇ ತಿಳ್ಕೊಂಡೆ ನಾನು, ಬೇಕಾದಾಗ ಹೊರಗೆ ಆಗತ್ತಂಗ ಬೇಡ. ಕೂರ್ಮು ಅಂಗ ನೀವ ಸರ್ವಶಃ, ಬೇಕಾಷ್ಟು ತೊಗೊಳ್ಬೋದು. ಆ ಥರ ಕಂಡಿದ್ದು ಕೂಡ ಏನು ಒಂದು ತತ್ವ ಹೇಳದೇ ಇರತಕ್ಕ ಒಂದು ಮಾತಿದೆ ಆಯುರ್ವೇದದಲ್ಲಿ. ಔಷಧಿ ಅಲ್ಲದ ಮೂಲಿಕೆಯೇ ಇಲ್ಲ. ಪ್ರತಿಯೊಂದು ಗಿಡದಲ್ಲಿ ಏನಿರುತ್ತೆ, ಔಷಧಿ ಗುಣ ಇರುತ್ತೆ. ಅದೇ ರೀತಿಯೇ ತತ್ವ ಹೇಳದೇ ಇರೋ ವಸ್ತು ಜಗತ್ತಿನಲ್ಲೇ ಇಲ್ಲ. ಪ್ರತಿಯೊಂದು ಕಡೆ ಏನಿರುತ್ತೆ, ಒಂದು ತತ್ವ ಇರುತ್ತೆ. ಆ ತತ್ವ ಇರೋದಕ್ಕೆ ಪರಮಾತ್ಮ ಕಲ್ಪನೆ ಮಾಡಿರೋದು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಸುಮ್ಮನೆ ನೋಡ್ಕೊತ ಹೋಗ್ಬಿಡ್ತೇವೆ. ಸರಿ ಯೋಚನೆ ಮಾಡ್ತಾ ಹೋದರೆ 24 ಸಾಂಕೇತಿಕ, ಪ್ರತಿಯೊಂದರ ಹಿಂದಿರೋ ತತ್ವ ಅರ್ಥ ಮಾಡಿಕೊಳ್ಳಿ ಅಂತ ಅರ್ಥ. ದೀಪದ ತತ್ವ ಇಲ್ಲಿ ಹೇಳಿದ್ರು. ಅಥ ಅಂಧಾಸ್ತೇತು ಭವಿಷ್ಯಂತಿ ಮುಗ್ಧಾ ವೈ ಜನ್ಮ ಜನ್ಮಸು. ದೀಪ ಕದ್ರೆ ಎಷ್ಟು ಪಾಪ ಬರುತ್ತೋ, ದೇವದೀಪ ಶಿಫ್ಟ್ ಮಾಡಿ ಬೇರೆ ಕಡೆ ಒಯ್ದರೂ ಕೂಡ ಪಾಪ ಬರುತ್ತೆ. ಅವನು ಕಳ್ಳ ಹೊತ್ಕೊಂಡು ಹೋದ, ಇವನು ಮನೆಯಲ್ಲೇ ಮಿಸ್ಯೂಸ್ ಮಾಡಿಕೊಡೋದು. ಅಥ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ದೇವ್ರನ್ನ ಪ್ರಾರ್ಥನೆ ಮಾಡೋದು. ನಮ್ಮ ಕಡೆ ನೋಡೋದು ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಆಯತಾಭ್ಯಾಂ ವಿಶಾಲವಾದ. ಎಷ್ಟು ವಿಶಾಲ ಅಂತ ಹೇಳಿದರೆ, ಆಯತ 2 ಭಾಗ. ಒಂದು ಕಣ್ಣು ಅಗಲ ಇರೋದು, ಇನ್ನೊಂದು ಅಗಲ ತೆಗೆದು ನೋಡೋದು. ಎರಡೆರಡು. ಆಯತ ವಿಶಾಲ ಅಂತ ಎರಡು ಒಂದೇ ಅರ್ಥ. ಆದರೆ ದೊಡ್ಡ ಕಣ್ಣು, ದೇವರ ಕಣ್ಣುಗಳು ಎಂಥವು, ಪುಂಡರೀಕಾಕ್ಷ. ಜೊತೆಗೆ ವಿಶಾಲ. ನಮ್ಮ ಕಡೆಗೆ ದೃಷ್ಟಿ ಕೊಟ್ಟಾಗ ಏನಾಗುತ್ತದೋ ವಿಶಾಲ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ. ಶೀತಲಾಭ್ಯಾಂ ತಣ್ಣಗಿರ್ಬೇಕು. ಸಿಟ್ಟಿನಿಂದ ನೋಡಿದಾಗ ಹೇಗಿರುತ್ತದೋ ನೋಡಿದ್ರೆ ಭಯ ಆಗುತ್ತೆ. ಶೀತಲಾಭ್ಯಾಂ, ಶೀತಲ ಅಂದರೆ ತಣ್ಣಗಿರಬೇಕು ಅಂತ ಅರ್ಥ ಅಲ್ಲ, ಏನಾದ್ರು ಶಾಂತವಾಗಿರಬೇಕು ಅಂತ ಅರ್ಥ. ಕೃಪಾನಿಧೆ ಕರುಣಾಮೃತ ಪೂರ್ಣಾಭ್ಯಾಂ, ಕರುಣಾರಸ ಪೂರ್ಣಾಭ್ಯಾಂ ಒಂದು ಪಾಠ. ಕರುಣ ಅಮೃತ ಪೂರ್ಣಾಭ್ಯಾಂ, ಕರುಣೆಯ ಅಮೃತದಿಂದ ಕೂಡಿದಂಥ ಲೋಚನಾಭ್ಯಾಂ 2 ಕಣ್ಣುಗಳಿಂದ ವಿಲೋಕಯ ನಮ್ಮನ್ನು ನೋಡು, ನಮ್ಮನ್ನು ವಿಶೇಷವಾಗಿ ನೋಡು, ಅನುಗ್ರಹ ಬುದ್ಧಿಯಿಂದ ನೋಡು ಅಂತ ಪ್ರಾರ್ಥನೆ. ಹೌದು, ಲೋಚನ ಅಂದರೆ ಕಣ್ಣು ತಾನೆ. ಎಷ್ಟು ಕಡೆ ಇದೆ ಅದು? ಎಲ್ಲಿದೆ? ಎಲ್ಲಿ ಲೋಚನಾನಾಂ ಎಲ್ಲಿ ಹಾಕಿದ್ದಾರೆ? ಇಲ್ಲ ತಪ್ಪದು. ಲೋಚನಾಭ್ಯಾಸ ಸರಿ. ಇತಿಹಾಸ ಲೋಚನೇಭ್ಯ ಅಂತ ಬೇಕಾದ್ರೆ ಇರ್ಬೋದು. ಅದರ ಲೋಚನಾನಾಂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇತಿ ಸಂಪ್ರಾರ್ಥ್ಯ, ಇದು ಪ್ರಾರ್ಥನೆ ಮಾಡಿ. ತತಃ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅನೇದಂಡವದ್ಭೂಮೋ ಕೃತಾಂಜಲಿ ಪುರಸ್ಸರಃ ಪ್ರಣಮ್ಯೋತ್ಥಾಯ ಕುರ್ವೀತ ಮಸ್ತಕೆ ಅಂಜಲಿ ಸಂಪುಟಂ. ಕೊನೆಯ ನಮಸ್ಕಾರ ಮಾಡಿ ನಮಗೆ ಗೊತ್ತಿದೆ. ಮೊದಲು ನಮಸ್ಕಾರ ಮಾಡೇ ಕೂತ್ಕೊಳ್ಳಿ ಅಂತೆ. ಫಸ್ಟ್ ಒಂದು ನಮಸ್ಕಾರ ಹಾಕಿಬಿಡ್ಬೇಕು. ಯಾಕೆ? ದೇವ್ರ ಪೂಜೆ ಶುರು ಮಾಡ್ತಾ ಇದ್ದೇನೆ, ಅಪ್ಪಣೆ ಕೊಡು ಅಂಥೇಳಿ ನಮಸ್ಕಾರ ಹಾಕಿ ನೋಡಿ. ಸಾಷ್ಟಾಂಗ ನಮಸ್ಕಾರ. ಪ್ರಣಮ್ಯ ಉತ್ಥಾಯ ಕುರ್ವೀತ. ಹೇಗೆ ಪ್ರಣಾಮ ಮಾಡಬೇಕು? ಅನೇನ ದಂಡವದ್ ಭೂಮೌ, ದಂಡ ಹೇಗಿರುತ್ತೆ? ಸ್ಟ್ರೇಟಾಗಿರುತ್ತೆ. ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತ ಅರ್ಥ. ಕೃತಾಂಜಲಿ ಪುರಸ್ತರ, ಕೈ ಜೋಡಿಸ್ಕೊಂಡಿರಬೇಕು. ಪ್ರಣಮ್ಯ ಉತ್ಥಾಯ ನಮಸ್ಕಾರ ಹೇಳಬೇಕು. ಕುರ್ವೀತ ಮಸ್ತಕೆ ಅಂಜಲಿ ಸಂಪುಟ, ತಲೆ ಮೇಲೆ ಕೈ ಜೋಡಿಸ್ಕೊಂಡು ಇಟ್ಕೋಬೇಕು. ಹೀಗೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಈ ರೀತಿಯೆಲ್ಲ ಪ್ರಾರ್ಥನೆ ಮಾಡಬೇಕು. ಕೃತಾಂಜಲಿ ಪುಟೋ ಭೂತ್ವ ವಿನಯಾನತ ಕಂಧರ ಮಾನಸಾನ್ ಆಚಿಕಾನ್ ದೋಷಾನ್ ಕಾಯಿಕಾನಪಿ ಸರ್ವತಾ ವೈಷ್ಣವದ್ವೇಷಹೇತೂನ್ಮೇ ಭಸ್ಮಸಾತ್ ಕುರು ಮಾಧವ ಇತಿ ಸ್ವದೋಷಾನ್ ವಿಜ್ಞಾಪ್ಯ ಕ್ಷಮಾಪ್ಯ ಚ ರಮಾಪತಿಂ. ಅಲ್ಲಿಗಿರಲಿ. ನಾಳೆ ದಿವಸ ಆ ಶ್ಲೋಕದ ಅರ್ಥ ಮುಂದಿದ್ದ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ದಾನದಾಯಿನಿ ಸರ್ವೇ